ನೀರಾವರಿ ಯೋಜನೆಯು ಶಿವಮೊಗ್ಗದಲ್ಲೇ ದಾಖಲೆ ನಿರ್ಮಿಸಿದೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಬರೋಬ್ಬರಿ 3,000 ಕೋಟಿ ಯೋಜನೆಯನ್ನ ಕೇವಲ 2 ವರ್ಷದಲ್ಲಿ ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ. ಶಿವಮೊಗ್ಗ ಏರ್ಪೋರ್ಟ್ ನೈಟ್ ಲ್ಯಾಂಡಿಂಗ್ ಹಂತ ಹಂತವಾಗಿ ಮಾರ್ಪಾಡಾಗುತ್ತೆ. ಕೇಂದ್ರ ಅನುಮತಿ ನೀಡಿದ್ರೂ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಿದೆ ಎಂದು ಆರೋಪಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ಸ್ವತಃ ಸಂಸತ್ ಸದಸ್ಯನಾಗಿ ಒಂದು ಪ್ರಧಾನಮಂತ್ರಿಗಳು ಅಥವಾ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಏಷ್ಯಾದಲ್ಲೇ ದಾಖಲೆ ಆಗುವಂಥ ನಮ್ಮ ಶಿವಮೊಗ್ಗ ಗ್ರಾಮಾಂತರ, ಶಿಕಾರಿಪುರ, ಸೊರಬ ಮತ್ತು ಬೈಂದೂರು ಈ 4 ಕ್ಷೇತ್ರದಲ್ಲೂ ಕೂಡ ನೀರಾವರಿ ಯೋಜನೆಗಳನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ. ನಮ್ಮ ಗ್ರಾಮಾಂತರ, ನಮ್ಮ ಸೊರಬ ಮತ್ತು ನಮ್ಮ ಶಿಕಾರಿಪುರದಲ್ಲಿ ಏಷ್ಯಾದಲ್ಲಿ ದಾಖಲೆ ಅಂದೆ. ಏಷ್ಯಾದಲ್ಲಿ ದಾಖಲೆ ಹತ್ತತ್ರ ಒಂದು 3,000 ಕೋಟಿಯ ನೀರಾವರಿ ಯೋಜನೆಯನ್ನು 2 ವರ್ಷದಲ್ಲಿ ಹಣವನ್ನು ಕೊಟ್ಟು ಟೆಂಡರ್ DPR ಕೂಡ ಮಾಡಿಸಿ, ಫೌಂಡೇಶನ್ ಸ್ಟೋನ್ ಮಾಡಿಸಿ, ಇನಾಗ್ರೇಷನ್ ಕೂಡ ಮಾಡಿದಂಥ ಕಾರ್ಯ ಇದು ಏಷ್ಯಾದಲ್ಲಿ ದಾಖಲೆ ಅಂದೆ. ನಾನು ನಮ್ಮ ಅನೇಕ ಸೀನಿಯರ್ ಮೇಜರ್ ಇರಿಗೇಷನ್ ಅಧಿಕಾರಿಗಳು ಈ ಮಾತನ್ನು ಹೇಳ್ತಾರೆ. ಅಂದರೆ ಹಿಂಗೆಲ್ಲ ಪಾಪ ಸಹಜ. ಅದಕ್ಕೆ ಕಾರಣ ಏನು? ಒಂದು ಕಡೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದರು, ಇನ್ನೊಂದು ಕಡೆ ನಿಮ್ಮ ರಾಘಣ್ಣ ಒಬ್ಬ MP, ಒಬ್ಬ ಮುಖ್ಯಮಂತ್ರಿ ಮಗ. ಈ ಎರಡೂ ಇದು ಸಲಿಗೆಯನ್ನು ತೆಗೆದುಕೊಂಡು ಅದನ್ನು ಗೋಲ್ ರೀಚ್ ಮಾಡಲಿಕ್ಕೆ ಆ ಟೈಮಲ್ಲಿ ನನಗೆ ಒಂದು ಅನುಕೂಲ ಆಯಿತು. ನನಗೆ ಯಾವುದೇ ಮುಜುಗರ ಇಲ್ಲ. ನಾನು ಆ ಟೈಮಲ್ಲಿ ಎರಡೂ ಇನ್ಫ್ಲುಯೆನ್ಸನ್ನು ಉಪಯೋಗಿಸ್ಕೊಂಡು ನಾನು ಇಲ್ಲಾಂದ್ರೆ ಬರೀ ಮುಖ್ಯಮಂತ್ರಿಗಳಿದ್ದ ಯಡಿಯೂರಪ್ಪನ ಕೂತ್ಕೊಂಡು ಬರೀ ಅಧಿಕಾರಿಗಳು ಹೇಳಿದ್ರು ಈ ಕೆಲಸ ಆಗ್ತಿದ್ದಿಲ್ಲ. ಅದು ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಆಲ್ಸೋ. ಏರ್ಪೋರ್ಟು ಕೂಡ ಅದು 2008-09 ಫೌಂಡೇಶನ್ ಸ್ಟೋನ್ ಆಯಿತು, ನಿಂತೋಯ್ತು. ಅದಾದಮೇಲೆ ಮುಖ್ಯಮಂತ್ರಿಗಳು ಆಶ್ವಾಸನೆ, ಅವತ್ತಿನ ಯಡಿಯೂರಪ್ಪನವರ ಆಶ್ವಾಸನೆ 2 ವರ್ಷದಲ್ಲಿ ಲ್ಯಾಂಡ್ ಎಕ್ವಿಷನ್ನು ಪ್ರೋಸೆಸ್ಸು ಎಲ್ಲದೂ ಕೂಡ ನಡೆಯಿತು. 3 ಹಂತದಲ್ಲಿ ಒಂದು ಏರ್ಪೋರ್ಟು ಆಗಬೇಕು ಅಂದರೆ ಫಸ್ಟು ಲ್ಯಾಂಡ್ ಬೇಕಾಗತ್ತೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, 3ನೇದು ಎಲ್ಲ ಲೈಸೆನ್ಸ್ ಪ್ರೋಸೆಸ್ ಆಗಬೇಕಾಗತ್ತೆ. ಈ 3 ಹಂತವನ್ನು ಕೂಡ ಯಶಸ್ವಿಯಾಗಿ ಅದು ಪ್ರಧಾನಮಂತ್ರಿಗಳ ಡೇಟನ್ನು ಫಿಕ್ಸ್ ಮಾಡಿದ್ದಕ್ಕೆ ಇನ್ನೂ ಬೇಗ ಆಯಿತು. ಟ್ರಯಲ್ಲು ಇದೆಲ್ಲ ಮತ್ತು ಸಹಜ. ಯಾವುದೇ ಏರ್ಪೋರ್ಟ್ ಇನಾಗ್ರೇಷನ್ ಆದಮೇಲೆ ಫಸ್ಟ್ 3 ತಿಂಗಳಿಗೆ ಅಂತ ಲೈಸೆನ್ಸ್ ಕೊಡ್ತಾರೆ, ಆಮೇಲೆ 6 ಮಂತ್ಸ್ ಅಂತ ಮಾಡ್ತಾರೆ, ಆಮೇಲೆ 2 ಇಯರ್ಸ್ ಅಂತ ಮಾಡ್ತಾರೆ, ಆಮೇಲೆ 20 ಇಯರ್ಸ್ ಅಂತ ಮಾಡ್ತಾರೆ. ಅಂದರೆ ನಮ್ಮ ಅಧಿಕಾರಿಗಳು ಇನ್ನೂ ಅಪ್ಡೇಟ್ ಆಗಬೇಕು. ಈ ಸಣ್ಣ ಪುಟ್ಟ, ಯಾಕೆಂದರೆ ಎಲ್ಲಾದರೂ ಕೂಡ ಒಂದು ಸ್ಕ್ರೂ ಹೆಚ್ಚು ಕಮ್ಮಿಯಾಗಿ ಬಿದ್ದರೂ ಕೂಡ ಅಲ್ಲಿ ಗ್ಯಾರೇಜಿಗೆ ತೊಗೊಂಡು ಹೋಗ್ಬೋದು. ಅರೆ ಈ ಏರ್ಪೋರ್ಟ್ ವಿಚಾರದಲ್ಲಿ ಯಾವುದೇ ಒಂದು ಬೋಲ್ಟನ್ ಇಟ್ಟು ಕೂಡ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಲೈಸೆನ್ಸ್ ಪ್ರೋಸೆಸ್ಸಲ್ಲಿ. ಹಾಗಾಗಿ ಪರ್ಫೆಕ್ಟ್ನೆಸ್ ಬಂದಾದಮೇಲೆ ಎಲ್ಲದೂ ಕೂಡ ಆಗುತ್ತೆ. ಇವತ್ತು ಚರ್ಚೆ ಏನಿವತ್ತು ನೈಟ್ ಲ್ಯಾಂಡಿಂಗು ಅವತ್ತೇ ಮಾಡೋದಿತ್ತಲ್ಲ, ನಮಗೆ ಹಾಗೆ ಕೀ ಕೊಟ್ಟು ಹೋಗ್ಬಿಟ್ರು ಅಂತೇಳಿ ಅಲ್ಲಿ ಕೆಲವು ಜನ ಚರ್ಚೆ ಮಾಡ್ತಾರೆ. ಆದರೆ ನೈಟ್ ಇದೆಲ್ಲದೂ ಕೂಡ ಹಂತಂತೂ ಆಗಂಥದ್ದು. ಆದರೆ ನೈಟ್ ಲ್ಯಾಂಡ್ಗೆ ಬೇಕಾದಂಥ 45 ಎಕರೆ ಫಾರೆಸ್ಟ್ ಜಾಗವನ್ನು ಅದನ್ನು ಏರ್ಪೋರ್ಟಿಗೆ ಹ್ಯಾಂಡ್ ಓವರ್ ಮಾಡಿಸಿ ಎಲ್ಲದೂ ಕೂಡ ಮಾಡಿದ್ದೀನಿ. ಇವತ್ತಿನ ಸರ್ಕಾರದಲ್ಲಿ ನಾನು ಏನು ವಿನಂತಿ ಮಾಡ್ಕೊತಾ ಇದ್ದೀನಿ, ಕೇಂದ್ರ ಸರ್ಕಾರ ಆ ನೈಟ್ ಲ್ಯಾಂಡಿಗೆ ಬೇಕಾದಂಥ ಇನ್ಸ್ಟ್ರೂಮೆಂಟನ್ನು ಕೊಟ್ಟು ಈಗ ಆಲ್ರೆಡಿ 6 ತಿಂಗಳಾಯಿತು. ಅದಕ್ಕೊಂದು ಬೆಡ್ ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ ನಿಲ್ಲಿಸ್ಲಿಕ್ಕೆ 6 ಕೋಟಿ ಹಣ ಬೇಕು. ಆ ಪ್ರೋಸೆಸ್ ಫಾಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಮತ್ತೀಗಲೇ ಚಳಿಗಾಲ ಶುರುವಾಯಿತು, ಸಂಜೆ ಮೇಲೆ ಫಾಗ್ ಶುರುವಾಗುತ್ತೆ. ಎಷ್ಟೋ ಇನ್ನೂ ಉಡಾನ್ ಅಂಡರ್ನಲ್ಲಿ ನಮಗೆ ಡೆಲ್ಲಿ ಇದೆ, ಇನ್ನೂ ಫ್ಲೈಟ್ ಆಪರೇಷನ್ ಶುರುವಾಗಿಲ್ಲ. ಬೆಂಗಳೂರು ಡೆಲ್ಲಿ ಇದೆ ನಮಗೆ ಇನ್ನೂ ಕೂಡ. ಒಟ್ಟು 4 ರೂಟ್ಗಳು ನಮಗೆ ಫೈನಲ್ ಆಗಿದೆ, ಇನ್ನೂ ಒಂದು ರೂಟ್ ಫೈನಲ್, ಇನ್ನೂ ಓಡಾಟ ಶುರುವಾಗಿಲ್ಲ. ಇದೆಲ್ಲದೂ ಆಯಿತು ಅಂದರೆ ನಾನು ಧೈರ್ಯವಾಗಿ ನಮ್ಮ ಶಿವಮೊಗ್ಗಕ್ಕೆ ಫ್ಲೈಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಹಾಗಾಗಿ ನೋಡೋಣ, ಆಗ್ತಾಯಿದೆ. ದೇವ್ರದಿನ ಟೆಂಡರ್ ಆಯಿತು. ನಾವೆಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾಯಿದ್ವಿ, ಈ ಥರ ಸಣ್ಣ ಪುಟ್ಟ ಅಮೌಂಟ್ಗಳು ಇದ್ದರೆ ನೇರವಾಗಿ ನಿರ್ಮಿತಿ ಕೇಂದ್ರ, ಲ್ಯಾಂಡ್ ಆರ್ಮಿ ಇಂಥವ್ರಿಗೆ ಕೊಟ್ಟು, ಯಾಕೆಂದರೆ ಟೆಂಡರ್ ಪ್ರೋಸೆಸ್ಸೇ 2-3 ಮಂತ್ಸು ಹೋಗ್ಬಿಡುತ್ತೆ, ವರ್ಷ ದಿನಗಳು ಕಳೆದ್ಬಿಡುತ್ತೆ.